ಅತಿ ಮಧುರ ಅನುರಾಗ ಅಂತಾರಲ್ಲ ಹಾಗೆ ಮುತ್ತು ಕೊಟ್ರೆ ಸಹಾಯ, ಇಲ್ದೇ ಇದ್ರೆ ವಿದಾಯ. ಏನ್ ಮಾಡ್ತಾನೆ? ಮುತ್ತು ಯಾರಾದ್ರೂ ಹೀಗ್ ಕೊಡ್ತಾರ? ಮತ್ತಿನ್ ಹೇಗ್ ಕೊಡ್ತಾರೆ? ಹೇಗ್ ಕೊಡ್ತಾರ ಅಂತ ತೋರಿಸಿ. ಬೇಡ ಬೇಡ, ನೀವ್ ಹೇಳಿ, ನಾನು ಕೇಳಿಸ್ಕೊತೀನಿ. ಅದು ಕೆನ್ನೆ ಹತ್ರ ರೊಮ್ಯಾಂಟಿಕ್ ಆಗಿ ತುಟಿನ ತಂದು ಗಟ್ಟಿಯಾಗಿ ಹಚ್ಚೊತ್ತಬೇಕು. ಈ ಸಿನಿಮಾ ತರ ಕಲ್ಪನೆಗೆಲ್ಲ ಹೋಗ್ಬೇಡಿ. ನನಗ್ ಹೇಗ್ ಬರುತ್ತೋ ಹಾಗೆ ಕೊಡ್ತೀನಿ. ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ಅಯ್ಯೋ ಬರೋ, ಆಯ್ತಾಯ್ತಾಯ್ತು, ಹೇಗೋ ಕೊಡು. ಕೊಡ್ಲೇಬೇಕಾ? ಸಹಾಯ ಬೇಡವಾ? ಬೇಕು ಬೇಕು, ನನಗೂ ಬೇಕು. ಖುಷಿ ಪಟ್ಟಿದ್ ಸಾಕು, ಮೊದ್ಲು ಏನ್ ಮಾಡ್ಬೇಕು ಅಂತ ಹೇಳಿ. ಸರಿ ಸರಿ, ನಾವು ಹೊಸ ಜಾಗದಲ್ಲಿ ಕೆಲ್ಸಕ್ಕೆ ಹೋದಾಗ ನಾವ್ ಏನ್ ಕೆಲ್ಸಕ್ಕೆ ಹೋಗ್ತೀವಿ ಅಂತ ತಿಳ್ಕೋಬೇಕು. ತಿಳ್ಕೊಂಡಿದ್ದೀನಲ್ಲ. ಹೇಗೆ? ಹೇಗೋ? ಅದ್ ಏನ್ ಕೆಲ್ಸ ಅಂತ ಹೇಳು. ನಾನು ಆಗ್ಲೇ ಹೇಳಿಲ್ವಾ ಹೇಳಲ್ಲ ಅಂತ. ನಾಳೆ ಹೆಂಗಿದ್ರು ನಿಮ್ಗೆ ಗೊತ್ತಾಗತ್ತಲ್ಲ ಬಿಡಿ. ಆಯ್ತು ಬಿಡಿ, ನೋಡ್ಕೋತೀವಿ. ಮುಂದೆ ಮುತ್ತು. ಓಕೆ ಓಕೆ, ಹೇಳ್ತಿದ್ರು. ನಾವು ಹೋಗೋ ಜಾಗದಲ್ಲಿ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು. ಅದೇ ಇವಾಗ ನೀನು ಮನೇಲಿ ಯಾರ್ಯಾರು ಏನ್ ಕೆಲಸ ಮಾಡ್ತಾರೆ ಅನ್ನೋದು ನಿನ್ಗೆ ಗೊತ್ತಿದೆ ತಾನೆ, ಹಾಗೇನೆ ನೀನ್ ಹೋಗೋ ಜಾಗದಲ್ಲೂ ಅವ್ರ ಕೆಲಸ ಏನು ಅಂತ ತಿಳ್ಕೊಂಡ್ರೆ ನೀನು ಖುಷಿಯಾಗಿ ಕೆಲಸ ಮಾಡ್ಬೋದು. ಸರಿ ಸರಿ, ಆಫೀಸ್ ಬಾಗ್ಲಲ್ಲಿ ನಿಂತಿರ್ತಾರಲ್ಲ ಸೆಕ್ಯೂರಿಟಿ, ಅವ್ರ ಹೆಸರೇನು? ಸಿದ್ದಪ್ಪ. ಸರಿ ಸರಿ, ಆಮೇಲೆ ಮುತ್ತು. ಸದ್ಯಕ್ಕೆ ಇಷ್ಟು ಸಾಕು ಯಜಮಾನ್ರೆ. ಅಯ್ಯೋ ಪಾರು, ನೀನ್ ತಿಳ್ಕೊ ಹೋಗೋದು ಇನ್ನೂ ತುಂಬಾ ಇದೆ. ಈ ತಕ್ಷಣಕ್ಕೆ ಇಷ್ಟು ಸಾಕು ಯಜಮಾನ್ರೆ. ಪಾರ್ವತಿ, ನಿನ್ ಮುಖದಲ್ಲಿ ಯಾವತ್ತೂ ನೋಡ್ದಿರೋ ಸಂತೋಷ ನೋಡ್ತಾ ಇದ್ದೀನಮ್ಮ. ಅಖಿಲಮ್ಮೋರು ನಿನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇರೋದು ಎಲ್ರಿಗೂ ನಿನ್ನ ಅಧಿಕೃತವಾಗಿ ಸೊಸೆ ಅಂತ ಪರಿಚಯ ಮಾಡಿಸೋದಿಕ್ಕೆ ಅಂತ ಅನ್ಸ್ತಾ ಇದೆ ನಂಗೆ. ನೀನ್ ಹೇಳ್ದಂಗೆ ಆದ್ರೆ ನನ್ನಷ್ಟು ಅದೃಷ್ಟವಂತ ಯಾರು ಇರಲ್ಲ ಸಾವಿತ್ರಕ್ಕ. ಸಾವಿತ್ರಕ್ಕ, ನಾನ್ ದೇವ್ರ ದೀಪ ಹಚ್ಚಿ ಬರ್ತೀನಿ. ಯಜಮಾನ್ರೆ, ಏನಿವತ್ತು ನೀವ್ ದೇವ ದೀಪ ಹಚ್ತಾ ಇದೀರಲ್ಲ? ನನ್ನ ಹೆಂಡತಿ ಜೀವನದಲ್ಲಿ ಏನೋ ಒಂದು ಒಳ್ಳೇದಾಗೋ ಮುನ್ಸೂಚನೆ ಸಿಗ್ತಾ ಇದೆ, ಅದಕ್ಕೆ. ದೇವ್ರ ಅನುಗ್ರಹದ ಜೊತೆಗೆ ನಿಮ್ ಹಾರೈಕೆ ಇದ್ರೆ ನನಗೆ ಖಂಡಿತ ಒಳ್ಳೇದಾಗುತ್ತೆ ಯಜಮಾನ್ರೆ. ದೇವ್ರೆ, ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಮನಸ್ಸಿಗೆ ನೋವಾಗಬಾರ್ದು. ನಿನ್ನ ಅನುಗ್ರಹ ಸದಾ ಅವಳ ಮೇಲಿರಲಿ. ಆ ದೇವ್ರು ಖಂಡಿತ ನಿಮ್ ಬೇಡಿಕೆನ ಈಡೇರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ ಯಜಮಾನ್ರೆ. ಅಷ್ಟೊಂದು ಸ್ಟ್ರಾಂಗ್ ಆಗಿ ಹೇಗೆ ಹೇಳ್ತೀಯ? ಇದ್ರ ಮುಂಚೆ ಆ ದೇವರು ಯಾವ ಬೇಡಿಕೆನ ಈಡೇರಿಸಿದಾನೆ? ನಾವ್ ಮದ್ವೆ ಆಗೋ ಬೇಡಿಕೆ. ನಿಜ, ಆ ದೇವರು ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಅಮ್ಮ, ಮೊದಲನೇ ಸಲ ಆಫೀಸಿಗೆ ಹೋಗ್ತಾ ಇದ್ದೀನಿ. ಇದರಿಂದ
ನಿಮಗ್ ಸಂತೋಷ ಸಿಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನಿಮ್ ನೆಮ್ಮದಿಗೆ ನಾನ್ ಕಾರಣ ಆಗೋದಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಹೊಸ ಪ್ರಯತ್ನಕ್ಕೆ ಗೆಲುವು ಸಿಗ್ಲಿ ಅಂತ ಆಶೀರ್ವಾದ ಮಾಡಿಮ್ಮ. ತಥಾಸ್ತು. ಸಾರಿ, ಅದ್ಗೆ ಮಾಮ್ ಬದಲಿಗೆ ನಾನ್ ತಥಾಸ್ತು ಅಂತ ಅಂದ್ಬಿಟ್ಟೆ. ಮನ್ಸ್ಫೂರ್ತಿ ಯಾರೇ ಹರ್ಸಿದ್ರು ಅದು ಈಡೇರುತ್ತಂತೆ. ಹಾಗೆ ಆಗ್ಬೇಕು ಅನ್ನೋದು ನಮ್ಮ ಆಸೆ ಕೂಡ ಅಲ್ವಾ? ಅಲ್ಲ, ಅದ್ಗೆ ಮಾಮ್ ನಿಮ್ನ ಯಾವ ಕಾರಣಕ್ಕೆ ಆಫೀಸ್ ಕರೆದಿದ್ದು ಅಂತ ಹೇಳಿಲ್ವಲ್ಲ? ಪ್ರೀತು ನನ್ನ ಹತ್ರನೇ ಬಾಯ್ಬಿಟ್ಟಿಲ್ಲ, ನಿನಗೆ ಹೇಳ್ತಾಳ? ಅದು ನಿಜಾನೇ. ಹೇಗೋ ಅಣ್ಣ ತಮ್ಮ ಇಬ್ರು ಆಫೀಸಿಗೆ ಹೋಗ್ತಿದಿರಲ್ಲ, ಅಲ್ಲೇ ಗೊತ್ತಾಗುತ್ತೆ ಬಿಡಿ. ಬ್ರೋ, ಚಿಕ್ಕವರಿದ್ದಾಗ ಎಕ್ಸಾಮ್ ಬರೆಯಕ್ ಹೋಗ್ಬೇಕಾದ್ರೆ ಟೆನ್ಷನ್ ಆಗ್ತಿತ್ತಲ್ವಾ? ಆ ತರ ಟೆನ್ಷನ್ ಆಗ್ತಿದೆ. ಬ್ರೋ, ಹೊಡೋಣ. ಅಮ್ಮ ನೀವ್ ಹೊರಟಿರಿ, ಬರ್ತೀನಿ ಅಂತ ಹೇಳಿದ್ರು. ಸರಿ. ಪಾರ್ವತಿ ಅವರೇ, ಆಲ್ ದಿ ಬೆಸ್ಟ್. ಬರ್ತೀವಿ ಮಜಾ. ಹೋಗ್ ಬರ್ತೀವಿ. ಈ ಇಡೀ ಅರಸನ್ ಕೋಟೆಯವರು ಈ ದಾಮಿನಿ ಟ್ಯಾಲೆಂಟ್ ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ಆದ್ರೆ ಈಗ ಆ ಮನೆ ಕೆಲಸದವಳು ಪಾರ್ವತಿ ಬಂದು ನನ್ನನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ತರ ಆಯ್ತಲ್ಲ. ದೇವ್ರೆ, ನನ್ಗೆ ಯಾಕಪ್ಪ ಇಂಥ ಶಿಕ್ಷೆ? ಅಂತ ಅನ್ಯಾಯ ನಾನು ಏನ್ ಮಾಡಿದ್ದೀನಿ? ದಾಮು, ನೀ ಮಾಡಿರೋದೆಲ್ಲ ಅನ್ಯಾಯ, ಅಧರ್ಮ, ಅಕ್ರಮ ಕಣೆ. ಈ ಸರ್ಕಾರದವರು ಅಕ್ರಮದ ಸೈಟ್ಗಳನ್ನೆಲ್ಲ ತಗೊಂಡು ಸಕ್ರಮ ಮಾಡ್ತಾರಲ್ಲ, ಆ ತರ ನೀ ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ಮಾಫಿ ಮಾಡ್ಬಿಡಪ್ಪ ಅಂತ ಆ ದೇವ್ರ ಹತ್ರ ಬೇಡ್ಕೊಳೆ. ನೋಡಿ, ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ವೇದಾಂತ ಗೀದಂತ ಹೇಳಿ ನನಗೆ ಇನ್ನೂ ಕೋಪ ಬರ್ಸ್ಬಿಡಿ, ಸುಮ್ನೆ ಹೋಗ್ಬಿಡಿ. ಓಕೆ, ಕೂಲ್. ಏನಿವಾಗ ನಿನ್ ಗೋಳು? ಅಲ್ಲ ರೀ, ನಿನ್ನೆ ಮೊನ್ನೆ ಬಂದಿರೋ ಆ ಪಾರ್ವತಿಗೆ ಅಕ್ಕ ಆಫೀಸಿಗೆ ಬಾ ಅಂತ ಕರೆದ್ರು. ಆದ್ರೆ ನಾನು ಈ ಮನೆ ಕಾಲಿಟ್ಟು ಎಷ್ಟು ವರ್ಷ ಆಯ್ತು. ಈ ಅರಸನ ಕೋಟೆಗೋಸ್ಕರ ನಾನು ಎಷ್ಟು ಸೇವೆ ಮಾಡಿದ್ದೀನಿ, ಏನೆಲ್ಲ ತ್ಯಾಗ ಮಾಡಿದ್ದೀನಿ. ಬಾಯ್ ಮಾತಿಗಾದ್ರು ದಾಮಿನಿ ನೀನು ಬಾ ಅಂತ ಒಂದು ಮಾತು ಕರೀಲಿಲ್ವಲ್ಲ. ಇದೇನ ನನಗೆ ಮನೇಲಿ ಕೊಡೋ ಬೆಲೆ? ನಿನಗ್ ಬೆಲೆ ಕೊಡೋದು ಒಂದೇ, ಸೌದೆ ಹೋಗಿ ಒಲೆಗ್ ಬೀಳೋದು ಒಂದೇ. ನೋಡಿ, ನಾನ್ ಮೊದ್ಲೇ ಉರ್ಕೊಂಡಿದ್ದೀನಿ. ನನಗಿನ್ನೂ ಕೋಪ ಬರ್ಸಿದ್ರೆ ನಿಮ್ಮನ್ನೇ ಸುಟ್ಟಾಕ್ಬಿಡ್ತೀನಿ. ಎಲ್ರು ಸೇರ್ಕೊಂಡು ನನಗ್ ಸುಳ್ಳು ಹೇಳಿ ನನ್ನನ್ನೇ ಯಾಮಾರಿಸಿ ಅಖಿಲಕ್ಕನ್ ತರ ಹೆಂಗಿರ್ಬೇಕು ಅಂತ ನನ್ನ ಹತ್ರನೇ ತೋರಿಸ್ಕೊಂಡು ಅವಳನ್ನ ರೆಡಿ ಮಾಡಿದ್ರು. ಅವಳು ನೋಡಿದ್ರೆ ಒಳ್ಳೆ ಜಾತ್ರೆಗೆ ಹೋಗೋಳ್ ತರ ಸಿಂಗಾರ ಮಾಡ್ಕೊಂಡು ಆ ಕಿತ್ತೋಗಿರೋ ಸಂತೆ ಬ್ಯಾಗ್ ಹಿಡ್ಕೊಂಡು ಗಂಡನ ಜೊತೆ ವಯ್ಯಾರ ಮಾಡ್ಕೊಂಡು ಹೋದ್ಲು. ಅಂತ ದೃಶ್ಯ ನೋಡಕ್ಕೆ ನಾನು ಇನ್ನೂ ಬದುಕಿದ್ದೀನಲ್ಲ. ಓ ಮೈ ಸಿಂಡ್ರಲ್ಲ, ಗಾಡ್ಜಿಲ್ಲ. ಈಗೇನು ನೀನ್ ನೆಗೆದ್ ಬಿದ್ದು ಸಾಯ್ಬೇಕಾ? ನಾನ್ ಸಾಯಲ್ಲ ಕಣ್ರಿ, ನಿಮ್ಮನ್ ಸಾಯಿಸ್ತೇನೆ. ಈಗ ಹೇಳ್ರಿ, ಅಕ್ಕ ಯಾಕ್ರಿ ಪಾರ್ವತಿನ ಆಫೀಸಿಗೆ ಕರೆದಿರೋದು? ನಿನ್ ಮೇಲಾಡೆ ನಂಗೇನು ಗೊತ್ತಿಲ್ಲ ಕಡೆ. ಜನ್ಮಕ್ಕೆ ಈ ಮನೆ ಸುಮ್ನೆ ದಂಡಕ್ ಬಿದ್ದಿದ್ದೀರಾ. ಈ ಮನೆಗೆ ಏನಾಗುತ್ತೆ ಏನಾಗಲ್ಲ ಒಂದು ಗೊತ್ತಿಲ್ವಲ್ರಿ ನಿಮ್ಗೆ. ಹೋಗಿ ನಿಮ್ಮನ್ ಕೇಳಿದ್ನಲ್ಲ, ಬಡ್ಕೋಬೇಕು ನಾನು. ನೋಡು, ನೀ ಬಳ್ಕೋ ಬಿದ್ಕೋ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಬೇಡದಿರೋ ವಿಷಯದಲ್ಲಿ ನಿನ್ ತರ ನಾನ್ ತಲೆ ಹಾಕಿ ನನ್ ಮನ್ಸ್ ಕೆಚ್ಕೊಳ್ಳೋಕೆ ನಾನು ಸಿದ್ಧ ಇಲ್ಲ. ಅದ್ ಏನಿದ್ರು ನೀನ್ ಬುದ್ಧಿ. ಬೇಡಪ್ಪ, ನೀವೇನು ಮಾಡ್ಬೇಡಿ. ಅವಳನ್ನ ಯಾರ ಆಫೀಸಿಗೆ ಬರೋಕ್ ಹೇಳಿದಾರೋ ಅವ್ರನ್ನೇ ಹೋಗಿ ಕೇಳ್ತೀನಿ, ಆಗ ನನಗ್ ಗೊತ್ತಾಗುತ್ತೆ. ಅಕ್ಕ, ಅಪ್ಪ ದೇವ್ರೆ, ಈ ಹೆಂಗಸರಿಗೆ ಯಾಕಪ್ಪ ಇಂಥ ಕೆಟ್ಟ ಕುತೂಹಲ ಕೊಟ್ಟೆ? ಅಲ್ಲ, ನನ್ ಹೆಂಡತಿ ಮಾತ್ರ ಹೀಗೆನಾ, ಇಲ್ಲ ಎಲ್ಲಾರು ಹೆಂಡತಿದ್ರು ಹೀಗೆನಾ? ಕರ್ಮ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ ಹೆಸರು ಸಿದ್ದಪ್ಪ ತಾನೆ? ಮೇಡಮ್, ನೀವು ನೋಡ್ತಾ ಇರೋದು ಮೊದಲನೇ ಸರಿ. ನನ್ನ ಹೆಸರು ಹೆಂಗ್ ಗೊತ್ತಾಯ್ತು ಮೇಡಮ್? ನನಗೆಲ್ಲ ಗೊತ್ತು. ವೆಲ್ಕಮ್ ಮ್ಯಾಮ್, ವೆಲ್ಕಮ್ ಟು ಅವರ್ ಕಂಪನಿ. ಅಯ್ಯೋ, ಇದೆಲ್ಲ ಯಾಕೆ? ಇದೆಲ್ಲ ಆದಿತ್ಯ ಸರ್ ಆರ್ಡರ್ ಮೇಡಮ್. ಪಾರು,
ಇಷ್ಟು ದಿನ ನೀನು ನನಗೆ ಊಟ ಕೊಡೋದಕ್ಕೆ ಆಫೀಸಿಗೆ ಬರ್ತಾ ಇದ್ದೆ, ಆದರೆ ಇವತ್ತು ಅರಸನಕೋಟೆ ಅಖಿಲೇಶ್ವರಿ ಸೊಸೆಯಾಗಿ ಈ ಆದಿತ್ಯನ ಹೆಂಡತಿಯಾಗಿ ಆಫೀಸಿಗೆ ಬರ್ತಾ ಇದೆ. ಅದಕ್ಕೆ ಈ ವಿಶೇಷವಾದ ಸ್ವಾಗತ. ಅಕ್ಕ ಅಕ್ಕ ಪಾರ್ವತಿನ ಯಾಕಕ್ಕ ಆಫೀಸಿಗೆ ಕರೆದಿರೋದು? ಹಾಗ ನೋಡ್ಬೇಡಿ ಅಕ್ಕ, ನನಗೆ ತುಂಬಾ ಭಯ ಆಗುತ್ತೆ. ಸಾರಿ, ಕುತೂಹಲ ಕೇಳ್ದೆ ಅಷ್ಟೇ. ಕೇಳಲೇಬೇಕು ಅಂತೇನಿಲ್ಲ ಅಕ್ಕ. ಆದ್ರೂ ಅವಳ ಮನೆ ಕೆಲಸದವಳಲ್ವಾ, ಅಂತವಳು ಯಾಕೆ ಆಫೀಸಿಗೆ? ಪಾರ್ವತಿ ಮನೆ ಕೆಲಸದವಳು ಆಗ, ಈಗ ಈ ಮನೆ ಹಿರಿ ಸೊಸೆವಳು. ಅದನ್ನ ಮೊದಲು ಅರ್ಥ ಮಾಡ್ಕೊ. ಇವತ್ತೇ ಕೊನೆ, ಇನ್ಯಾವತ್ತು ಪಾರ್ವತಿನ ಮನೆ ಕೆಲಸದವಳು ಅಂತ ಕರಿಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಭಾವ, ಕ್ಷಮಿಸಿ. ಆದ್ರೂ ಭಾವ, ಕುತೂಹಲ ಕೇಳ್ತಾ ಇದ್ದೀನಿ, ಅಕ್ಕ ಯಾಕೆ ಪಾರ್ವತಿನ ಆಫೀಸಿಗೆ ಬರಕ್ ಹೇಳಿದ್ದಾರೆ ಹೇಳ್ತೀರಾ ಪ್ಲೀಸ್? ಅದನ್ನ ತಿಳ್ಕೊಂಡು ನೀನೇನ್ ಮಾಡ್ತೀಯಾ? ನಿನ್ ಕೆಲಸ ಎಷ್ಟು ಅಷ್ಟು ಮಾಡ್ಕೊ. ಏನು ಬಂದಿರೋ ನಿಮ್ಮ ಅಣ್ಣನ್ಗೆ? ಅಲ್ಲ, ಅವಳು ಆಫೀಸ್ಗೆ ಹೋದ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡೋದು? ಆ ಕೆಲಸ ಎಲ್ಲ ಮನೆ ಸೊಸೆನೆ ಮಾಡ್ಬೇಕು ಅಂತೇನಿಲ್ವಲ್ಲ, ಮಾಡಕ್ ಮನೆ ಕೆಲಸದವ್ರು ಇದಾರಲ್ಲ, ಜೊತೆ ನೀನು ಇದೆಯಲ್ಲ. ಅಣ್ಣನಿಗೆ ತಕ್ಕ ತಮ್ಮ, ನಿಮ್ಮನ್ನ ಕಟ್ಕೊಂಡಿದ್ ಕರ್ಮ ಕೇಳಿ ಮನೆ ಕೆಲಸ ಬೇರೆ ಮಾಡ್ಬೇಕು ನಾನು. ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ? ನಿನ್ನ ಕರ್ಮ ಅಲ್ಲ ಕಣೆ, ನಿನ್ನ ಕಟ್ಕೊಂಡಿದ್ದೀನಲ್ಲ ನನ್ನ ಕರ್ಮ. ಬನ್ನಿ ಮೇಡಮ್ ಪ್ಲೀಸ್. I love you, ಪಾರ್ವತಿ. ಕೂತ್ಕೊಳ್ಳಿ ಮೇಡಮ್. ಕೂತ್ಕೋ ಪಾರು. ಅಯ್ಯೋ ಯಜಮಾನ್ರೆ, ನನಗೆ ಕುತ್ಕೊಳ್ಳೋದಕ್ಕೆಲ್ಲ ಈಗ ಸಮಯ ಇಲ್ಲ, ಬರ್ತೀನಿ ರೀ. ಎಲ್ಲಿಗೆ? ಆಫೀಸ್ ಎಲ್ಲ ರೌಂಡ್ ಹಾಕೊಂಡ್ ಬರ್ತೀನಿ. ಸರಿ ಆಯ್ತು, ನಾನು ಜೊತೆಗೆ ಬರ್ತೀನಿ ಬಾ. ಅಯ್ಯೋ ಬೇಡ ಯಜಮಾನ್ರೆ, ನಾನ್ ನಿಮ್ ಜೊತೆ ಬಂದ್ರೆ ಎಲ್ರು ಎದ್ ನಿಂದು ಭಯ ಭಕ್ತಿಯಿಂದ ಮಾತಾಡಿಸ್ತಾರೆ. ಅದ್ ನನಗಿಷ್ಟ ಆಗೋದಿಲ್ಲ. ಆಗ ನಾನು ಯಾರ ಜೊತೆನೂ ಬೆರೆಯೋದಿಕ್ಕಾಗಲ್ಲ. ಅದೇ ನಾನು ಒಬ್ಳೆ ಹೋದ್ರೆ ಆರಾಮಾಗಿ ಮಾತಾಡ್ಬೋದಲ್ವಾ? ಹಾಗೆ ಅಲ್ಲೇನ್ ನಡೀತಿದೆ ಅಂತಾನು ಗಮನಿಸಬಹುದು. ಓಹೋ, ನೋಡಿದೆ ಬ್ರೋ, ಅತ್ತೆ ಪರ್ಮಿಷನ್ ಸಿಕ್ತಿದ್ದಾಗೇನೆ ಅದಕ್ಕೆ ಫುಲ್ ಜಮಾಯಿಸ್ತಾ ಇದ್ದಾರೆ. ಹ್ಞೂ, ಮತ್ತೆ ನನಗೊಂದ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಅದು ನನ್ ಮೇಲಿರೋ ನಂಬಿಕೆಯಿಂದ ತಾನೆ. ಅದನ್ನ ನಾನು ಉಳಿಸ್ಕೋಬೇಕಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಸರಿ, ಹೋಗ್ಬಾ. ಸರಿ ಸರ್, ಕುಡಿಯೋಕೇನಾದ್ರೂ ಜ್ಯೂಸ್ ತರಿಸ್ಲಾ? ನೋ ಥ್ಯಾಂಕ್ಸ್. ಅಲ್ಲ ಬ್ರೋ, ಅದಕ್ಕೆ ನಮ್ಮ ಮಾಮ್ ಯಾವ ಉದ್ದೇಶಕ್ಕೆ ಇಲ್ಲಿ ಬರೋದಕ್ಕೆ ಹೇಳಿದಾರೆ ಅಂತ ನಿನ್ನ ಹತ್ರ ಹೇಳಿಲ್ವಾ? ಇಲ್ಲ ಪ್ರೀತು, ಏನು ಅಂತ ಕೇಳಿದ್ರೆ ಹೇಳಲ್ಲ ಅಂತ ನನ್ನೇ ಆಟ ಆಡಿಸ್ತಾ ಇದ್ದಾಳೆ. ಇನ್ನೂ ಅದೆಷ್ಟು ಹೊತ್ತು ಆಟ ಆಡಿಸ್ತಾಳೆ. ಅಮ್ಮ ಇವಾಗ ಬರ್ತಾರಲ್ವಾ, ಎಲ್ಲ ಗೊತ್ತಾಗುತ್ತೆ. ಅದು ಕರೆಕ್ಟ್. ಆದ್ರೂ ಬ್ರೋ, ಅದಕ್ಕೆ ವಿಷಯದಲ್ಲಿ ಮಾಮ್ ಏನೋ ದೊಡ್ಡದಾಗಿ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಅಲ್ವಾ? ನನಗೂ ಹಾಗೆ ಅನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ವೇಟ್ ಮಾಡೋಣ. ಅದು ಸರಿನೇ. ಲಕ್ಷ್ಮಮ್ಮ ಬನ್ನಿ ಇಲ್ಲಿ. ಹಾ ಮೇಡಮ್. ಅಲ್ಲ,
ಇವತ್ತು ಆಫೀಸಲ್ಲಿ ವಿಶೇಷವಾದ ದಿನ ಅಂತ ಗೊತ್ತು ತಾನೆ? ಗೊತ್ತು ಮೇಡಮ್. ಅಖಿಲ್ ಅಮ್ಮ ಆಫೀಸಿಗೆ ಬರ್ತಾ ಇದಾರೆ. ನಾನು ಆಫೀಸ್ ಎಲ್ಲ ನೋಡ್ಕೊಂಡ್ ಬಂದೆ. ಮ್ಯಾಟ್ ಗಳೆಲ್ಲ ಹಳೇದಾಗೋಗಿದೆ. ಹೋಗಿ ಮೊದ್ಲೋಗ್ ಹೊಸ ಮ್ಯಾಟ್ ತಗೊಂಬಂದ್ ಹಾಕಿ. ಆಯ್ತು ಮೇಡಮ್, ತರ್ತೇನೆ. ಓಕೆ ಮೇಡಮ್. ಲೋಕಿ ಅವರೇ, ಇಲ್ಲಿ ಹತ್ರದಲ್ಲಿ ಎಲ್ಲಾರು ಮಾರ್ಕೆಟ್ ಇದೆಯಾ? ಇದೆ ಮೇಡಮ್. ಏನಾದ್ರು ತರಿಸಬೇಕಾಗಿತ್ತ? ಹೌದು, ನನಗೆ ಸಗಣಿ ಬೇಕಾಗಿತ್ತು. ಸಗಣಿನ? ನನಗೆ ಸಗಣಿ ಬೇಕು. ಬೇಗ ಯಾರನ್ನಾರು ಕಳ್ಸ್ಬಿಟ್ಟು ತರ್ಸಿ. ಸರಿ ಮೇಡಮ್. ಬೇಗ. ಅಯ್ಯೋ, ರಂಗೋಲಿನೇ ಹಾಕಿಲ್ಲ. ಹಲೋ, ಹೇಳು ಪ್ರೀತು, ಏನಾಗ್ತಿದೆ ಅಲ್ಲಿ? ನಮ್ಮ ಪಾರ್ವತಿ ಅತ್ತಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು. ಏನು, ಪಾರ್ವತಿ ಅವ್ರಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತಾ? ಗ್ರ್ಯಾಂಡ್ ವೆಲ್ಕಮ್ ಮಾತ್ರ ಅಲ್ಲ, ರಾಜ ಮರ್ಯಾದೆ ಸಿಕ್ತು. ಹೌದಾ? ಅದಕ್ಕೆ ಬರ್ತಿದ್ದಂಗೆ ಸೆಕ್ಯೂರಿಟಿ ಓಡ್ ಬಂದು ಕಾರ್ಡ್ ಓಪನ್ ಮಾಡಿ ನಮಸ್ಕಾರ ಮಾಡಿದ್ದೇನೋ. ಆಮೇಲೆ ಸ್ಟಾಫ್ ಎಲ್ಲ ಸೇರಿ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿದ್ದೇನೋ. ಅಬ್ಬಬ್ಬಾ, ಅದಕ್ಕೆ ಅಂತೂ ನೋಡಿ ಕಳೆದು ಹೋದ್ರು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಪ್ರೀತು? ನಿಜ ಹೇಳ್ಬೇಕಂದ್ರೆ ಪಾರ್ವತಿ ಅದ್ಗೆ ಬಗ್ಗೆ ಪರ್ಸನಲ್ ಇಂಟ್ರೆಸ್ಟ್ ಕೊಟ್ಟು ಮಾಮ್ ತರ ಕಾಣಬೇಕು ಅಂತ ರೆಡಿ ಮಾಡಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಹಾಗೆ ಅವ್ರ ಬೆಳವಣಿಗೆ ಕಂಡು ಇಷ್ಟೊಂದು ಖುಷಿ ಪಡ್ತಿದ್ಯಲ್ಲ, ನಿಜವಾಗ್ಲು ನನಗೆ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇದ್ರಲ್ಲಿ ನನ್ನನ್ನು ಹೋಗ್ಲೋದು ಏನಿದೆ ಪ್ರೀತು? ಎಷ್ಟೇ ಆದ್ರೂ ಪಾರ್ವತಿಯವರು ನನಗೆ ಅಕ್ಕನ ಸಮ. ಅವ್ರು ಬೆಳೀತಾ ಇದಾರೆ ಅಂದ್ರೆ ನನಗೆ ಖುಷಿ ಆಗದೆ ಇರುತ್ತಾ? ಅದಕ್ಕೆ ನೀನಂದ್ರೆ ನನಗೆ ತುಂಬಾ ಇಷ್ಟ ಆಗೋದು. ಮತ್ತೆ ಹೊರಟ್ರಾ? ಆಗ್ಲೇನೆ ಹೊರಟ್ರು. ಓಕೆ ಓಕೆ, ಮತ್ತೆ ಕಾಲ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಮಿಸ್ ಮೀ, ಬಾಯ್. ಸರಿ ಪ್ರೀತು. ಅಯ್ಯೋ ದೇವ್ರೆ, ಎಲ್ಲಿ ನೋಡಿದ್ರು ಈ ಪಾರ್ವತಿ ಹೆಸರೇ ರಾರಾಜಿಸ್ತಿದ್ಯಲ್ಲಪ್ಪ. ಅಲ್ಲ, ಭಾವ ಮಾಡಿರೋ ತಪ್ಪನ್ನ ಸಾಕ್ಷಿ ಸಮೇತ ಅಕ್ಕಂಗೆ ಹಿಡ್ಕೊಟ್ಟಿದ್ದೀನಿ. ಆದ್ರೂ ಈ ಮನೇಲಿ ನನಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಲ್ಲ. ಫ್ರೆಂಡ್ಸ್, ನನ್ಗೆ ಈ ಮನೆಯಲ್ಲಿ ಬೆಲೆ ಸಿಗ್ಬೇಕು ಅಂದ್ರೆ ನಾನಿನ್ನು ಏನ್ ಮಾಡ್ಬೇಕು ಫ್ರೆಂಡ್ಸ್? ಮೇಡಮ್, ಸಗಣಿ ಹೇಳಿದ್ರಲ್ಲ, ತರಿಸಿದ್ದೀನಿ. ಹಾ, ಕೊಡಿ. ಅಯ್ಯೋ ಮೇಡಮ್, ನಾನು ಕುಡ್ದಿಟ್ಟಿರೋ ಕಾಫಿ ಕಪ್ ನೀವ್ ಯಾಕೆ ಹೋಗ್ತಾ ಇದ್ದೀರಾ? ಕುಡಿ ಪ್ಲೀಸ್. ಅಯ್ಯೋ ಪರವಾಗಿಲ್ಲ, ಕೆಲಸದಲ್ಲಿ ಏನ್ ಭೇದ ಭಾವ. ನೀವ್ ಹೋಗಿ ಆರಾಮಾಗಿ ಕೆಲಸ ಮಾಡಿ. ಅಲ್ಲ ಮ್ಯಾಮ್, ಪ್ಲೀಸ್ ದಯವಿಟ್ಟು ಕೊಡಿ ಮ್ಯಾಮ್. ಅಯ್ಯೋ ಪರವಾಗಿಲ್ಲ, ಹೋಗಿ. ಚೀ 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 ಚೀ, ಇದೆಲ್ಲ ಯಾರು ಈಗ ಮಾಡಿದ್ದು? ರೀ ಸೆಕ್ಯೂರಿಟಿ ಸರ್, ಬಂದಿರಲಿ. ಇದೆಲ್ಲ ಯಾರೇ ಮಾಡಿದ್ದು? ಸರ್, ಪಾರ್ವತಿ ಮೇಡಮ್. ಸರ್, ಯಾರಾದ್ರೂ ಆಫೀಸ್ ಮುಂದೆ ಎಲ್ಲ ಮಾಡ್ತಾರೆ ಅಂದ್ರೆ ತೆಗೆರೆ ಮೊದಲೇ ಇದನ್ನ. ನಿಲ್ಸಿ, ಅದನ್ನ ತೆಗಿಬೇಡಿ.
ಯಾಕೆ ಮೇಡಮ್ ಸಗಣಿ ವಾಸನೆ ತಡೆಯಕ್ಕಾಗ್ತಾ ಇಲ್ಲ, ತೆಗಿಲಿ ಬಿಡಿ ಮೇಡಮ್. ಸಗಣಿ ಅಂದ್ರೆ ಏನ್ ಅನ್ಕೊಂಡಿದೀರಾ? ಗೋಮಾತೆಯಿಂದ ಸಿಗೋ ಪವಿತ್ರವಾದ ವಸ್ತು. ಪೂಜೆಲ್ ಮಾಡೋ ಹೋಮ ಹವನಕ್ಕೆಲ್ಲ ಅದೇ ಸಗಣಿ ಉಪಯೋಗಿಸ್ತಾರೆ. ಯಾಕೆ ಹೇಳಿ? ಅದರಿಂದ ನಕಾರಾತ್ಮಕ ಶಕ್ತಿ ದೂರ ಆಗ್ಲಿ ಅಂತ. ಹಾಗೆ ಸೊಳ್ಳೆಗಳನ್ನ ಓಡಿಸೋದಕ್ಕೆ ಕೂಡ ಉಪಯೋಗಿಸ್ತಾರೆ. ಸಗಣಿನ ಒಣಗಿಸಿ ಸುಡೋ ಬೂದಿಯಿಂದ ಹಲ್ಲುಜ್ಜಿದ್ರೆ ಹಲ್ಲು ಗಟ್ಟಿ ಮುಟ್ಟಾಗಿರುತ್ತೆ. ಹಾಗೆ ಸಗಣಿಯಿಂದ ವಿಭೂತಿ ತಯಾರಿಸ್ತಾರೆ, ನೈಸರ್ಗಿಕ ಗೊಬ್ಬರ ತಯಾರಿಸ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ಬೇಡಿ. ಈಗ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ರೀ ಲೋಕೇಶ್, ಬನ್ನಿ ಇಲ್ಲಿ. ಏನ್ ಮೇಡಮ್? ಏನ್ರಿ, ನೆಲ ಎಲ್ಲ ಎಷ್ಟು ಧೂಳಾಗಿದೆ, ಸರಿಯಾಗಿ ಒರ್ಸಿಲ್ಲ ಅನ್ಸುತ್ತೆ. ನೆಲ ಒರ್ಸಿದ್ರೆ ಪಳಪಳ ಅಂತ ಹೊಳಿತಿರ್ಬೇಕು, ಹಾಗಿರ್ಬೇಕು. ಎಲ್ಲಿ ಇದಕ್ಕೆ ಸಂಬಂಧಪಟ್ಟವ್ರನ್ನ ಕರ್ಸಿ. ಇಲ್ಲ ಮೇಡಮ್, ನೀಟಾಗಿ ಕ್ಲೀನ್ ಮಾಡಿಸಿ ಸ್ಯಾನಿಟೈಸ್ ಮಾಡಿಸಿದ್ದೀನಲ್ಲ. ಹಂಗಂದ್ರೆ ಅದೇ ಮೇಡಮ್, ಹುಳ ಪಳ ಬ್ಯಾಕ್ಟೀರಿಯಾ ಏನು ಬರ್ದಿದ್ದಂಗೆ ತಡೆಯಕ್ಕೆ ಆಗ್ತೀವಲ್ಲ ಅದು. ಓ ಅದಾ, ಅದಕ್ಕೆ ಉಪಯೋಗಿಸ್ಬೇಕಾಗಿರೋದು ಇದನ್ನಲ್ಲ, ಗೋಮೂತ್ರನ. ಗೋಮೂತ್ರನ? ಅಯ್ಯೋ ಮೇಡಮ್, ಜನಗಳಿರೋ ಆಫೀಸ್ನ ದಂಗಳ ಕೊಟ್ಟಿಗೆ ಮಾಡ್ತಿದ್ರಲ್ಲ, ಹಿಂಗಾದ್ರೆ ನನ್ನ ಕೆಲ್ಸದ ಗತಿ ಏನಪ್ಪ? ಏನಂದ್ರೆ? ಏನಿಲ್ಲ ಮೇಡಮ್, ಸರಿ ತರಿಸ್ತೀನಿ ಮೇಡಮ್. ಬೇಗ ತರ್ಸಿ, ಅಖಿಲಮ್ಮ ಬರೋ ಹೊತ್ತಾಯ್ತು. ಎಲ್ಲ ಅಚ್ಚುಕಟ್ಟಾಗಿರ್ಬೇಕು. ಅಯ್ಯೋ